ಆಧಾರ್ ಕಾರ್ಡ್ ಇದೆಯಾ? ಹಾಗಾದರೆ ಬೇಗ ಈ ಒಂದು ಚೇಂಜಸ್ನ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಆಧಾರ್ ಕಾರ್ಡ್ನ ಉಪಯೋಗಿಸ್ಕೊಂಡು ಏನೇನೋ ಅರ್ಜಿ ಹಾಕಿರ್ತೀರಲ್ಲ ಗೌರ್ಮೆಂಟ್ ಯೋಜನೆಗಳದ್ದು, ಅದು ಕೂಡ ನಿಮಗೆ ರದ್ದಾಗುತ್ತೆ. ಯಾವುದೇ ಥರದ ಯೋಜನೆದ ಹಣ ಕೂಡ ಬರಲ್ಲ, ಮತ್ತು ಮುಂದೆನೂ ಕೂಡ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಬೇಗ ಈ ಒಂದು ಕೆಲಸನ ನೀವು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಇರೋರು ಅದೇನು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮಧ್ಯ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಏನೂ ಅರ್ಥ ಆಗಲ್ಲ. ಅದಕ್ಕಿಂತ ಮುಂಚೆ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಆಲ್ಮೋಸ್ಟ್ ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇದ್ದರೂ ಕೂಡ ಕೇಂದ್ರ ಸರ್ಕಾರದಿಂದ ಹೊಸ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದಿದೆಯಲ್ಲ, ಅದು ನಿಮ್ಗೆ ಯಾರಿಗೂ ಕೂಡ ಸರಿಯಾಗಿ ಗೊತ್ತೇ ಇರಲ್ಲ. ಸುಮ್ಮನೆ ನೆಗ್ಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಇರ್ತೀರ. ಈ ರೀತಿ ಮಾಡ್ತಾರೆ ಏನಾಗುತ್ತೆ ಅಂದರೆ, ನಿಮಗೆ ನೆಕ್ಸ್ಟು ಏನು ಸರ್ಕಾರಿ ಯೋಜನೆ ಹಾಕಿರ್ತಾರಲ್ಲ ಅರ್ಜಿಗಳು, ಅದೆಲ್ಲ ಕೂಡ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಯಾವಾಗ ಕೇಂದ್ರ ಸರ್ಕಾರದವ್ರು ಡಿಆಕ್ಟಿವೇಟ್ ಮಾಡ್ತಾರಲ್ಲ ಆವಾಗ. ಆಮೇಲೆ ನೀವೇನಾದರೂ ನಿಮ್ಮ ಆಧಾರ್ ಕಾರ್ಡ್ನ ತಿರ್ಗಾ ರಿಯಾಕ್ಟಿವೇಟ್ ಮಾಡಿಸ್ಕೋತೀರಾ ಅಂದರೆ ಏನಾಗುತ್ತೆ ಅಂದರೆ, ₹1,000, ₹2,000, ₹10,000 ಫೈನು ಕೂಡ ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತೀನಲ್ಲ ಅದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆ ರೀತಿ ನೀವು ಕರೆಕ್ಟಾಗಿ ಅಪ್ಲೈ ಮಾಡಿಕೊಂಡ್ರೆ, ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಥರದ ತೊಂದರೆ ಇಲ್ಲ. ಈ ಒಂದು ವಿಷಯನ ಏನು ಹೇಳ್ತಿದ್ದೀನಲ್ಲ ಅದನ್ನು ನಿಮಗೆ ವಿತ್ ಪ್ರೂಫ್ ಸಮೇತನೂ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮ್ಗೆ ಏನಾಗಿದೆ ಅಂದರೆ, ಕೇಂದ್ರ ಸರ್ಕಾರದವ್ರು ಬಂದ್ಬಿಟ್ಟು ಇಲ್ಲಿ ಆಧಾರ್ ಕಾರ್ಡ್ ಯಾರ್ಯಾರು ಇಟ್ಕೊಂಡಿದ್ದೀರಾ ಒಂದು ಭಾರತದಲ್ಲಿ ಎಲ್ಲರಿಗೂ ಕೂಡ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತಂದಿದ್ದೀರಾ. ಮತ್ತು ಏನಂತ ಹೇಳಿದ್ರೆ ಅಂದರೆ, ಒಂದು ಅಪ್ಡೇಟ್ ಮಾಡೋಕ್ಕೆ ಹೇಳಿದರೆ ಇದನ್ನ ಆಗಲೇ ಒಂದು ಭಾರತದಲ್ಲಿ 30 ಕೋಟಿಗೂ ಅಧಿಕ ಜನ ಆಗಲೇ ಅಪ್ಡೇಟ್ ಮಾಡ್ಕೊಂಡಿದ್ರೆ, ಇನ್ನೂ 70 ಕೋಟಿಯಷ್ಟು ಜನ ಅಪ್ಡೇಟ್ನ ಮಾಡ್ಕೋಬೇಕಾಗಿದೆ. ಮತ್ತು ಇದಕ್ಕೆ ಲಾಸ್ಟ್ ಡೇಟ್ ಆಗಲೇ ಮುಗ್ದೋಗಿತ್ತು. ಆದರೆ ಇವಾಗ ಏನು ಮಾಡಿದರೆ ಅಂದರೆ, ಅದನ್ನ ತಿರ್ಗಾ ಎಕ್ಸ್ಟೆಂಡ್ ಮಾಡಿದರೆ, ಇನ್ನೂ ಎಷ್ಟು ಜನ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಅಂತ. ಆಮೇಲೆ ನೀವು ಏನಾದರೂ ಲಾಸ್ಟ್ ಡೇಟ್ ಮುಗ್ದಾದ್ಮೇಲೆ ನೀವೇನಾದರೂ ಮಾಡ್ಕೊಳ್ಳೋಕೆ ಹೋಗ್ತೀರಾ ಅಪ್ಡೇಟ್ನ ಅಂದರೆ, ನಿಮಗಿಲ್ಲಿ ಬಂದ್ಬಿಟ್ಟು ಕೆಲವು ಫೈನ್ನು ಕೂಡ ಕಟ್ಟಬೇಕಾಗುತ್ತೆ. ಮೊದಲೇ ಹೇಳಿದಾಗೆ ಇಲ್ಲಿ ಯಾರು ಅಪ್ಡೇಟ್ ಮಾಡಬೇಕು, ಏನಕ್ಕೆ ಅಪ್ಡೇಟ್ ಮಾಡಬೇಕು ಅದನ್ನ ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ಇಲ್ಲಿ ನೀವು ಆಧಾರ್ ಕಾರ್ಡ್ನ ಮಾಡಿಸ್ಕೊಬಿಟ್ಟು ನೀವು ಸುಮ್ಮನೆ ಹಾಗೆ ಇಟ್ಕೊಂಡಿದ್ದೀರಾ. ಕೆಲವರು ಬೇಕಂದರೆ ಚೇಂಜಸ್ ಮಾಡ್ತಾ ಇರ್ತೀರ, ನಂಬರ್ ಚೇಂಜ್ ಮಾಡೋದು, ಅಡ್ರೆಸ್ ಚೇಂಜ್ ಮಾಡೋದು ಆಧಾರ್ ಕಾರ್ಡಲ್ಲಿ, ಆ ರೀತಿ ಮಾಡ್ತಾನೆ ಇರ್ತೀರ. ಆದರೆ ಯಾರ್ಯಾರು ಇವಾಗ ಆಧಾರ್ ಕಾರ್ಡ್ನ ಮಾಡಿಸ್ಕೊಂಡು 10 ವರ್ಷ ಆಗಿದೆ, 10 ವರ್ಷದಿಂದ ಯಾವುದೇ ಥರದ ಸಿಂಗಲ್ ಅಪ್ಡೇಟ್ ಮಾಡಿಲ್ಲ ಅಂದರೆ, ನಿಮ್ಮ ಫೋನ್ ನಂಬರ್ ಚೇಂಜ್ ಮಾಡಿಸಿರಲ್ಲ, ಆಧಾರ್ ಕಾರ್ಡ್ ಮಾಡಿಸಿರ್ತೀರ ಫಸ್ಟು, ಇದುವರೆಗೂ ಕೂಡ ಹಾಗೇ ಇರುತ್ತೆ 10 ವರ್ಷ ಆದರೂ ಕೂಡ. ಅವರೆಲ್ಲರೂ ಬಂದ್ಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ನಿಮ್ಮ ಐಡೆಂಟಿಟಿ ಪ್ರೂಫ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, ಮತ್ತು ನಿಮ್ಮ ಅಡ್ರೆಸ್ ಪ್ರೂಫ್ನ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ಎರಡನ್ನೂ ಕೂಡ ಇವಾಗ ಕನ್ಫರ್ಮೇಷನ್ ಆಗಿ ಇವಾಗ ಪೋರ್ಟಲಲ್ಲಿ ಬಂದ್ಬಿಟ್ಟು ನೀವು ಒಂದು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಇದು ಬಂದ್ಬಿಟ್ಟು ಮಾರ್ಚ್ 14ನೇ ತಾರೀಕುವರೆಗೂ ಕೂಡ ಫ್ರೀ ಇದೆ. ಆಮೇಲೆ ಮಾಡ್ತೀರಾ ಅಂದರೆ ಫೈನು ಕೂಡ ಬರ್ಬೋದು, ಇಲ್ಲಾಂದರೆ ನಿಮ್ಮ ಆಧಾರ್ ಕಾರ್ಡ್ಗೂ ಕೂಡ ಎಫೆಕ್ಟ್ ಆಗಿ ಅವ್ರು ಬ್ಲಾಕ್ ಕೂಡ ಮಾಡ್ಬೋದಾಗಿರುತ್ತೆ. ಅದನ್ನು ನೀವು ಯಾವ ರೀತಿ ಮಾಡ್ಕೊಳ್ಳೋದು ಮನೆಯಲ್ಲೇ ಕೂತ್ಕೊಂಡು ಅನ್ನೋದನ್ನ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿದ್ದೀನಿ. ವೀಡಿಯೋ ಲಿಂಕು ಕಮೆಂಟ್ ಸೆಕ್ಷನ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡಿ ನೋಡ್ಕೊಳ್ಳಿ. ಮತ್ತು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದಕ್ಕೋಸ್ಕರ. ಮತ್ತು ಇದೇ ರೀತಿ ವೀಡಿಯೋಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೂಡ ಲೈಕ್ ಕೊಡಿ. ಧನ್ಯವಾದ.